ಶ್ಲೋಕ 32-55. ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಹಿಂದಿನ ಶ್ಲೋಕಗಳಲ್ಲಿ ಭಗವಂತನ ವಿಶ್ವರೂಪ ದರ್ಶನವನ್ನು ಮಾಡಿದಂತಹ ಅರ್ಜುನ ಅದ್ಭುತವಾದ ಆಶ್ಚರ್ಯದಿಂದ ರೋಮಾಂಚಿತನಾಗಿ, ನೀನು ಯಾರು, ಏತಕ್ಕಾಗಿ ಬಂದಿರುವೆ, ಯಾವ ಕಾರಣಕ್ಕಾಗಿ ಇಂತಹ ಕರಾಳ ರೂಪವನ್ನು ಧರಿಸಿರುವೆ ಎಂದು ಮೊದಲು ತನಗೆ ತಿಳಿದಿದ್ದ ಸಖನಾದ ಕೃಷ್ಣನಂತೆ ಇಲ್ಲವಲ್ಲ ಎಂದು ಆಶ್ಚರ್ಯದಿಂದ ವಿಚಾರಿಸುತ್ತಿರುವನು. ಅದನ್ನು ಕೇಳಿದಂತಹ ಭಗವಂತ ತಾನು ಭೂಭಾರ ಹರಣಕ್ಕಾಗಿ ಅವತಾರವೆತ್ತಿರುವೆನು ಎಂಬುದನ್ನು ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ವಿವರಿಸುತ್ತಿದ್ದಾನೆ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನಿಕೇಷು ಯೋಧಾಃ. ಶ್ರೀ ಭಗವಂತನು ಎಂತೆಂದನು, ಲೋಕ ಕ್ಷಯಕರ್ತನಾಗಿ ಬೆಳೆದುಕೊಂಡಿರುವ ಕಾಲನಾಗಿರುವೆನು. ಲೋಕಗಳನ್ನು ಸಮಾಹರಣ ಮಾಡುವುದಕ್ಕೆ ಇಲ್ಲಿ ಹೊರಟಿರುವೆನು. ಪ್ರತ್ಯನೇಕಗಳಲ್ಲಿ ಯಾವ ಯೋಧರು ನಿಂತಿರುವರೋ ಅವರು ಎಲ್ಲರೂ ನಿನ್ನ ಹೊರತಾಗಿಯೂ, ಅಂದರೆ ನೀನು ಏನು ಮಾಡದೇ ಇದ್ದರೂ ಅವರೆಲ್ಲರೂ ಇಲ್ಲವಾಗುವರು. ಶ್ರೀ ಭಗವಂತನು ಎಂತೆಂದನು, ಲೋಕಕ್ಷಯಕರ್ತನಾಗಿ ಎಂದರೆ ಲೋಕಗಳ ನಾಶವನ್ನು ಮಾಡುತ್ತಾನಾದ್ದರಿಂದ ಲೋಕಕ್ಷಯಕರ್ತನು. ಅಂತಹವನಾಗಿ ಪ್ರವೃದ್ಧನಾದ ಬೆಳೆದುಕೊಂಡಿರುವ ಕಾಲನಾಗಿರುವೆನು. ಏತಕ್ಕೆ ಬೆಳೆದುಕೊಂಡಿರುವೆನು ಎಂದರೆ ಅದನ್ನು ಇಲ್ಲಿಯ ಲೋಕಗಳನ್ನು ಸಮಾಹರಣ ಮಾಡುವುದಕ್ಕಾಗಿ, ಅಂದರೆ ಸಂಹರಿಸುವುದಕ್ಕೆ ಇಲ್ಲಿ ಈ ಲೋಕದಲ್ಲಿ ಹೊರಟಿರುವೆನು. ಪ್ರತ್ಯನೇಕಗಳಲ್ಲಿ ಎಂದರೆ ಒಂದೊಂದು ಸೇನೆಯಲ್ಲಿಯೂ ಎದುರು ಪಕ್ಷದವರ ಸೇನೆಗಳಲ್ಲಿ ಯೋಧರು ಎಂದರೆ ಕಾದಾಡುವ ಕಲಿಗಳು ಯಾರು ಯಾರು ನಿಂತಿರುವರೋ, ಯಾರಿಂದ ನಿನಗೆ ಗೆಲ್ಲುವೆನೋ ಇಲ್ಲವೋ ಎಂಬ ಶಂಕೆಯಾಗಿರುವುದೋ ಅಂತಹ ಭೀಷ್ಮ, ದ್ರೋಣ, ಕರ್ಣ ಮೊದಲಾದವರೆಲ್ಲ ನಿನ್ನ ಹೊರತಾಗಿಯೋ, ಅಂದರೆ ನೀನು ಬಾಣಪ್ರಯೋಗವನ್ನು ಮಾಡದೇ ಇದ್ದರು, ಹೋರಾಡದೇ ಇದ್ದರು, ನೀನು ಇಲ್ಲದಿದ್ದರೂ ಅವರೆಲ್ಲರೂ ಇನ್ನಿಲ್ಲವಾಗುವರು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ನೀನು ಏಳು, ಯಶಸ್ಸನ್ನು ಪಡೆದುಕೋ, ಶತ್ರುಗಳನ್ನು ಜಯಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಇವರು ಮೊದಲೇ ನನ್ನಿಂದಲೇ ಹತರಾಗಿರುವರು. ಸವ್ಯಸಾಚಿಯೇ, ನೀನು ಬರಿಯ ನಿಮಿತ್ತವಾಗು. ಹೀಗಿದೆಯಷ್ಟೇ, ಅಂದರೆ ಲೋಕ ಸಂಹಾರಕ್ಕಾಗಿಯೇ ನಾನು ಬಂದಿರುವೆನಷ್ಟೇ. ಆದ್ದರಿಂದ ನೀನು ಏಳು. ಭೀಷ್ಮ, ದ್ರೋಣ ಮೊದಲಾದ ಅತಿರಥರು ದೇವತೆಗಳಿಂದಲೂ ಸೋಲಿಸಲಿಕ್ಕೆ ಆಗದವರಾದರೂ ಅರ್ಜುನನು ಅವರನ್ನು ಸೋಲಿಸಿದನು ಎಂಬ ಹೆಸರನ್ನು ಗಳಿಸಿಕೋ. ಪುಣ್ಯವಂತರಿಗೆ ಮಾತ್ರವೇ ಆ ಹೆಸರು ಸಲ್ಲುತ್ತದೆ. ದುರ್ಯೋಧನನೇ ಮೊದಲಾದ ಶತ್ರುಗಳನ್ನು ಗೆದ್ದು ಸಮೃದ್ಧವಾದ ಶತ್ರುಗಳಿಲ್ಲದ ನಿಷ್ಕಂಟಕವಾಗಿರುವ ರಾಜ್ಯವನ್ನು ಅನುಭವಿಸು. ಇವರು ನನ್ನಿಂದಲೇ ಮೊದಲೇ ನಿಹತರಾಗಿರುವರು, ಅಂದರೆ ನಿಜವಾಗಿಯೂ ಹತರಾಗಿರುವರು. ನಾನೇ ಅವರನ್ನು ಪ್ರಾಣಗಳಿಂದ ಬಿಡಿಸಿರುವೆನು. ಎಲೈ ಸವ್ಯಸಾಚಿಯೇ, ನೀನು ಬರಿಯ ನಿಮಿತ್ತವಾಗು. ಬಲಗೈಯಿಂದಲೂ ಎಡಗೈಯಿಂದಲೂ ಬಾಣಗಳನ್ನು ಬಿಡುವುದರಿಂದ ಅರ್ಜುನನನ್ನು ಇಲ್ಲಿ ಸವ್ಯಸಾಚಿ ಎಂದು ಕರೆದಿದೆ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾಂ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾಃ ಯುದ್ಧಸ್ವಜೇತಾಸಿ ರಣೇ ಸಪತ್ನಾನ್. ದ್ರೋಣನನ್ನು, ಭೀಷ್ಮನನ್ನು, ಜಯದ್ರಥನನ್ನು, ಕರ್ಣನನ್ನು ಮತ್ತು ಯೋಧ ವೀರರಾದ ಬೇರೆಯವರನ್ನು, ನನ್ನಿಂದ ಹತರಾದವರನ್ನು ನೀನು ಕೊಲ್ಲು. ವ್ಯಥೆ ಪಡಬೇಡ, ಯುದ್ಧ ಮಾಡು. ರಣದಲ್ಲಿ ಸಪತ್ನರನ್ನು ಗೆಲ್ಲುವೆ. ದ್ರೋಣನನ್ನು ಎಂದು ಮುಂತಾಗಿ ಯಾವ ಯಾವ ಕಲಿಗಳ ವಿಷಯದಲ್ಲಿ ಅರ್ಜುನನಿಗೆ ನಾನು ಇವರನ್ನು ಗೆಲ್ಲುವೆನೋ ಇಲ್ಲವೋ ಎಂಬ ಆಶಂಕೆ ಉಂಟಾಗಿತ್ತೋ ಅವರವರನ್ನು ಭಗವಂತನು ನನ್ನಿಂದ ಹತರಾದವರನ್ನು, ಈಗಾಗಲೇ ನನ್ನಿಂದ ಕೊಲ್ಲಲ್ಪಟ್ಟವರನ್ನು ನೀನು ಕೊಲ್ಲು ಎಂದು ಹೇಳಿರುತ್ತಾನೆ. ಇವರಲ್ಲಿ ದ್ರೋಣ ಭೀಷ್ಮರ ವಿಷಯದಲ್ಲಂತೂ ಅಶಕ್ಕೆಯುಂಟಾಗಲು ಕಾರಣವು ಗೊತ್ತೇ ಇದೆ.
ಹೇಗೆಂದರೆ ದ್ರೋಣನು ಧನುರ್ವೇದದ ಆಚಾರ್ಯನು, ದಿವ್ಯಾಸ್ತ್ರಗಳ ಸಂಪತ್ತುಳ್ಳವನು ಮತ್ತು ತನಗೆ ವಿಶೇಷವಾಗಿ ಹೆಚ್ಚಿನ ಗುರುವಾಗಿರುತ್ತಾನೆ. ಇನ್ನು ಭೀಷ್ಮನು ಸ್ವೇಚ್ಛಾ ಮರಣವುಳ್ಳವನು, ದಿವ್ಯಾಸ್ತ್ರಗಳ ಸಂಪತ್ತುಳ್ಳವನು. ಪರಶುರಾಮನೊಡನೆಯೂ ದ್ವಂದ್ವ ಯುದ್ಧವನ್ನು ಮಾಡಿದಾಗಲೂ ಆತ ಸೋಲಲಿಲ್ಲ. ಅದರಂತೆ ಜಯದ್ರಥನು, ಅವನ ತಂದೆಯು ನನ್ನ ಮಗನ ತಲೆಯನ್ನು ಯಾರು ನೆಲದ ಮೇಲಕ್ಕೆ ಇಳುಗುವರೋ, ಅಂದರೆ ನೆಲದ ಮೇಲೆ ಕೆಡಹುವರೋ ಅವನ ತಲೆಯೂ ಬಿದ್ದು ಹೋಗಲಿ ಎಂದು ತಪಸ್ಸು ಮಾಡುತ್ತಿರುವನು. ಈ ಕರ್ಣನೂ ಕೂಡ ಇಂದ್ರನು ಗೆತ್ತಿರುವ ಅಮೋಘವಾದ ಶಕ್ತಿಯಿಂದೊಡಗೂಡಿ ಕನ್ಯೆಯ ದೆಸೆಯಿಂದ ಹುಟ್ಟಿದ ಸೂರ್ಯಪುತ್ರನು. ಆದ್ದರಿಂದ ಅವರ ವರ, ಅಂದರೆ ಅವರ ಹೆಸರಿನಿಂದಲೇ ಇವರನ್ನು ಹೇಳಿದೆ. ಇವರೇ ಮೊದಲಾದವರು ಈಗಾಗಲೇ ನನ್ನಿಂದ ಹತರಾಗಿರುವರು. ಅವರನ್ನೇ ನೀನು ನಿಮಿತ್ತ ಮಾತ್ರವಾಗಿ ಮಾಡಿಕೊಂಡು ನಿಮಿತ್ತ ಮಾತ್ರನಾಗಿ ಕೊಲ್ಲು. ವ್ಯಥೆ ಪಡದಿರು, ಅವರಿಂದ ಹೆದರಿಕೆಯನ್ನು ಮಾಡಿಕೊಳ್ಳದಿರು. ಯುದ್ಧ ಮಾಡು. ಯುದ್ಧದಲ್ಲಿ ದುರ್ಯೋಧನನೇ ಮೊದಲಾದ ಸಪತ್ನರನ್ನು, ಶತ್ರುಗಳನ್ನು ನೀನು ಗೆಲ್ಲುವೆ, ಅವರೆಲ್ಲರನ್ನೂ ನೀನು ಕೊಂದು ಹಾಕುವೆ ಎಂದು ಭಗವಂತನು ಹೇಳಿದ ಮಾತನ್ನು ಕೇಳಿದಾಗ ಅರ್ಜುನನಿಗೆ ಭಗವಂತನು ಭೂಭಾರಹರಣಕ್ಕಾಗಿ ತಾನೇ ಸ್ವಯಂ ಕೃಷ್ಣನ ರೂಪದಲ್ಲಿ ಅವತಾರ ಎತ್ತಿರುವನು ಎಂಬುದರ ಅರಿವಾಗಿ ಅಲ್ಲಿಯವರೆಗೂ ಆತನನ್ನು ಸಖ ಎಂದು ಅರಿತು ಸಖನೆಂದು ಭಾವಿಸಿ ಆ ರೀತಿಯಲ್ಲಿಯೇ ಮಾತನಾಡುತ್ತಿದ್ದುದಕ್ಕಾಗಿ ಕ್ಷಮಾಪಣೆ ಕೇಳುತ್ತಾ ಭಗವಂತನನ್ನು ಕುರಿತು ಸ್ತೋತ್ರ ಮಾಡುತ್ತಾನೆ. ಅದನ್ನೇ ಇಲ್ಲಿ ಸಂಜಯನು ಹೇಳುತ್ತಿದ್ದಾನೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ಯ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಸಂಜಯನು ಎಂತೆಂದನು. ಕೇಶವನ ಈ ನುಡಿಯನ್ನು ಕೇಳಿ ಕಿರೀಟಿಯು ಕೈ ಮುಗಿದುಕೊಂಡು ನಡುಗುತ್ತಾ ನಮಸ್ಕರಿಸಿ ಕೃಷ್ಣನಿಗೆ ಭೀತನಾಗಿ ಪ್ರಣಾಮವನ್ನು ಮಾಡಿ ಸಗದ್ಗದವಾಗಿ ಮತ್ತು ಇಂತೆಂದನು. ಹಿಂದೆ ಹೇಳಿದ ಕೇಶವನ ಈ ನುಡಿಯನ್ನು ಕೇಳಿ ಕಿರೀಟಿಯು ಅಂದರೆ ಅರ್ಜುನನು ಕೈ ಮುಗಿದುಕೊಂಡವನಾಗಿ ವೇಪಮಾನಃ ಅಂದರೆ ನಡುಗುತ್ತಾ ನಮಸ್ಕರಿಸಿ ಮತ್ತು ಇನ್ನೊಮ್ಮೆಯೂ ಕೃಷ್ಣನನ್ನು ಕುರಿತು ಹೀಗೆಂದು ಹೇಳಿದನು, ನುಡಿದವನಾದನು. ಸಗದ್ಗದವಾಗಿ ಅಂದರೆ ತುಂಬಾ ಹೆದರಿದವನಾಗಿ, ದುಃಖದ ಹೊಡೆತವಾದ್ದರಿಂದಲೂ, ತುಂಬಾ ಸ್ನೇಹವುಂಟಾದವನಿಗೆ ಹರ್ಷವುಂಟಾದ್ದರಿಂದಲೂ, ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಶ್ಲೇಷ್ಮದಿಂದ ಗಂಟಲು ಕಟ್ಟಿಕೊಂಡು ಅದರಿಂದ ಮಾತಿನಲ್ಲಿ ಪಾಠವವಿಲ್ಲದೆ, ಅಂದರೆ ಮಾತಿನ ಸದ್ದು ಸಣ್ಣಗಾಗುವ ಗದ್ಗದವೆಂಬುದಿದೆಯಷ್ಟೇ, ಅದರಿಂದ ಒಡಗೂಡಿರುವುದು ಸಗದ್ಗದವು. ಅಂಥ ಮಾತನ್ನು ನುಡಿದನು ಎಂದು ಮಾತನಾಡುವುದೆಂಬ ಕ್ರಿಯೆಗೆ ಈ ಸಗದ್ಗದವಾಗಿ ಎಂಬುದು ವಿಶೇಷಣವು. ಭೀತನಾಗಿ ಮತ್ತೆ ಹೆದರಿಕೆಯಿಂದ ತುಂಬಿದ ಚಿತ್ತವುಳ್ಳವನಾಗಿ ಪ್ರಣಾಮ ಮಾಡಿ ತಲೆಬಾಗಿದವನಾಗಿ ಆಹಾ ಇಂತೆಂದನು ಎಂದು ಹಿಂದೆ ದೂರವಾಗಿರುವ ಮಾತಿಗೆ ಸಂಬಂಧವನ್ನು ಮಾಡಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಸಂಜಯನ ಮಾತು ಒಂದಾನೊಂದು ವಿಶೇಷವಾದ ಅಭಿಪ್ರಾಯದಿಂದ ಒಡಗೂಡಿರುವುದು. ಹೇಗೆಂದರೆ, ಯಾರಿಂದಲೂ ಗೆಲ್ಲಲಾಗದ ದ್ರೋಣನೇ ಮೊದಲಾದ 4 ಜನ ವೀರರು ಅರ್ಜುನನಿಂದ ನಿಹತರಾದರೆ, ಇಲ್ಲಿ ದ್ರೋಣ, ಭೀಷ್ಮ, ಜಯದ್ರಥ ಹಾಗೂ ಕರ್ಣ ಈ 4 ಜನ ವೀರರು ಅರ್ಜುನನಿಂದ ನಿಹತರಾದರೆ, ಯಾರ ಆಶ್ರಯವೂ ಇಲ್ಲದ ದುರ್ಯೋಧನನು ನಿಹತನಾದಂತೆಯೇ ಎಂದು ಭಾವಿಸಿ ಧೃತರಾಷ್ಟ್ರನು ತಮ್ಮ ಕಡೆಯವರಿಗೆ ಗೆಲುವು ಆಗುವುದೆಂಬ ಆಶೆಯೇ ಇಲ್ಲದವನಾಗಿ ಆಗಲಾದರೂ ಸಂಧಿಯನ್ನು ಮಾಡಿಕೊಳ್ಳುವನೋ ಏನೋ, ಇದರಿಂದ ಇಬ್ಬರಿಗೂ ಶಾಂತಿಯುಂಟಾಗುವುದು ಎಂಬುದು ಅವನ, ಅಂದರೆ ಸಂಜಯನ ಅಭಿಪ್ರಾಯವು. ಆದರೆ ಆಗಬೇಕಾದದ್ದು ಆಗಲೇಬೇಕಾದದ್ದರಿಂದ ಅದರ ವಶನಾಗಿ ಧೃತರಾಷ್ಟ್ರನು ಅದನ್ನೂ ಕೂಡ ಸರಿಯಾಗಿ ಕೇಳದೆ ಹೋದನು, ಅರ್ಥ ಮಾಡಿಕೊಳ್ಳದೆ ಹೋದನು. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾಗ್ನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಅರ್ಜುನನು ಎಂತೆಂದನು, ಋಷಿಕೇಶನೇ, ನಿನ್ನ ಪ್ರಕೀರ್ತಿಯಿಂದ ಜಗತ್ತು ಪ್ರಹರ್ಷದಿಂದೊಡಗೂಡುತ್ತದೆ, ಅನುರಾಗದಿಂದಲೂ ಕೂಡಿಕೊಳ್ಳುತ್ತದೆ. ರಾಕ್ಷಸರು ಭೀತರಾಗಿ ದಿಕ್ಕುಗಳಿಗೆ ಓಡುತ್ತಾರೆ. ಸಿದ್ಧರ ಸಂಘಗಳೆಲ್ಲವೂ ನಮಸ್ಕರಿಸುವವು. ಇದು ಯುಕ್ತವೇ, ತಕ್ಕ ವಿಷಯದಲ್ಲಿಯೇ. ಸ್ಥಾನೇ ಯುಕ್ತವು, ಅದು ಯಾವುದು ಎಂದರೆ, ನಿನ್ನ ಪ್ರಕೀರ್ತಿಯಿಂದ, ನಿನ್ನ ಮಹಾತ್ಮ್ಯವನ್ನು ಹೇಳಿದ್ದನ್ನು ಕೇಳಿದ ಮಾತ್ರದಿಂದ, ಎಲೈ ಹೃಷಿಕೇಶನೇ,
ಜಗತ್ತು ಪ್ರಹರ್ಷದಿಂದೊಡಗೂಡುತ್ತದೆ, ಅಂದರೆ ಹೆಚ್ಚಿನ ಹರ್ಷವನ್ನು ಹೊಂದುತ್ತದೆಯಲ್ಲ, ಅದು ಸ್ಥಾನೇ, ಅದೇ ಯುಕ್ತವು ಎಂದರ್ಥ. ಅಥವಾ ಸ್ಥಾನೇ ಎಂಬುದು ವಿಷಯ ವಿಶೇಷಣವೆಂದು ಹೇಳಬಹುದು. ಭಗವಂತನು ಹರ್ಷವೇ ಮುಂತಾದವುಗಳಿಗೆ ತಕ್ಕ ವಿಷಯವಾಗಿರುತ್ತಾನೆ, ಏಕೆಂದರೆ ಅವನು ಸರ್ವರ ಆತ್ಮನೂ ಸರ್ವಭೂತಗಳಿಗೂ ಉಪಕಾರ ಮಾಡುವವನೂ ಆದ ಈಶ್ವರನು ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ಅನುರಜ್ಯತೆ, ಅನುರಾಗವನ್ನು ಹೊಂದುತ್ತದೆ, ಅದು ಸರಿಯಾದ ವಿಷಯದಲ್ಲಿಯೇ ಎಂದು ವ್ಯಾಖ್ಯಾನ ಮಾಡಬೇಕು. ಮತ್ತು ರಾಕ್ಷಸರು ಹೆದರಿಕೊಂಡು ಅಂಜಿಕೆಯಿಂದ ತುಂಬಿಕೊಂಡವರಾಗಿ ದಿಕ್ಕು ದಿಕ್ಕುಗಳಿಗೆ ಓಡುತ್ತಿರುವರು, ಹೋಗುತ್ತಿರುವರು, ಅದು ತಕ್ಕ ವಿಷಯದಲ್ಲಿಯೇ. ಸಿದ್ಧ ಸಂಘಗಳು, ಕಪಿಲರೇ ಮೊದಲಾದ ಸಿದ್ಧರ ಗುಂಪುಗಳು ಎಲ್ಲವೂ ನಮಸ್ಕರಿಸುವವು, ಅಡ್ಡ ಬೀಳುವವು, ಅದೂ ಸಹ ಯುಕ್ತ ತಕ್ಕ ವಿಷಯದಲ್ಲಿಯೇ ಇವೆಲ್ಲವೂ ನಡೆಯುತ್ತಿದೆ ಎಂಬುದನ್ನು ಅರ್ಜುನನು ಹೇಳುತ್ತಿರುವನು. ಭಗವಂತನು ಹರ್ಷಾದಿಗಳಿಗೆ ತಕ್ಕ ವಿಷಯನು ಎಂಬುದಕ್ಕೆ ಕಾರಣವನ್ನು ತಿಳಿಸುತ್ತಾನೆ. ಯಸ್ಮಾಚ್ಚ ತೇನ ನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಯ್ಯತ್. ಮತ್ತು ಎಲೈ ಮಹಾತ್ಮನೇ, ಬ್ರಹ್ಮನಿಗೆ ಕೂಡ ಆದಿಕರ್ತೃವಾಗಿರುವ, ಅಂದರೆ ಎಲ್ಲರಿಗೂ ದೊಡ್ಡವನಾದ ನಿನಗೆ ಏತಕ್ಕೆ ತಾನೇ ನಮಿಸದೇ ಇದ್ದಾರೋ? ಅವರೆಲ್ಲರೂ, ಆ ಎಲ್ಲ ದೇವ ಸಿದ್ಧ ಸಂಘಗಳೆಲ್ಲ ಏತಕ್ಕೆ ತಾನೇ ನಮಿಸದೇ ಇದ್ದಾರೋ? ಅನಂತನೇ, ದೇವೇಶನೇ, ಜಗನ್ನಿವಾಸನೇ, ಸತ್ತು ಅಸತ್ತು ಇವೆರಡನ್ನೂ ಮೀರಿರುವುದು ಯಾವುದೋ ಆ ಅಕ್ಷರವು ನೀನು. ಮತ್ತು ಏತಕ್ಕೆ, ಯಾವ ಕಾರಣದಿಂದ, ತೇ ತುಭ್ಯಂ ನಿನಗೆ ಅವರು ಅಂದರೆ ಆ ಸಿದ್ಧ ಸಂಘಗಳು, ಎಲೈ ಮಹಾತ್ಮನೆ, ನಮಿಸದಿರುವರು, ನಮಸ್ಕರಿಸದೇ ಇದ್ದಾರು. ಬಹಳ ದೊಡ್ಡವನಾದ, ಅಂದರೆ ಎಲ್ಲರಿಗಿಂತಲೂ ಹಿರಿಯವನಾದ ನೀನು ಬ್ರಹ್ಮನಿಗೂ ಹಿರಣ್ಯಗರ್ಭನಿಗೂ ಆದಿಕರ್ತನು. ಕಾರಣವಿಷ್ಟೇ. ಆದ್ದರಿಂದ ಅಂಥ ಆದಿಕರ್ತನಾದ ನಿನಗೆ ಇವರು ಹೇಗೆ ತಾನೇ ನಮಸ್ಕರಿಸದೇ ಇದ್ದಾರೋ? ಆದ್ದರಿಂದ ಹರ್ಷವೇ ಮುಂತಾದವುಗಳಿಗೂ ನಮಸ್ಕಾರವು, ಹರ್ಷವೇ ಮುಂತಾದವುಗಳಿಗೂ ನಮಸ್ಕಾರಕ್ಕೂ ನೀನು ಸ್ಥಾನವು, ಎಂದರೆ ತಕ್ಕ ವಿಷಯವೂ ಎಂದರ್ಥ. ಎಲೈ ಅನಂತನೇ, ದೇವೇಶನೇ, ಎಲೈ ಜಗನ್ನಿವಾಸನೇ, ಯಾವುದನ್ನು ಹೆಚ್ಚಿನ ಅಕ್ಷರವೆಂದು ವೇದಾಂತಗಳಲ್ಲಿ, ಅಂದರೆ ವೇದಾಂತ ವಚನಗಳಲ್ಲಿ ಹೇಳಿದೆಯೋ ಅದು ನೀನೇ. ಅದು ಯಾವುದು ಎಂದರೆ ಸದಸತ್ತುಗಳು. ಇಲ್ಲಿ ಸತ್ತು ಎಂದರೆ ಇರತಕ್ಕದ್ದು, ಮತ್ತು ಅಸತ್ತು ಎಂದರೆ ಯಾವುದರ ವಿಷಯದಲ್ಲಿ ಇಲ್ಲ ಎಂಬ ಬುದ್ಧಿಯುಂಟಾಗುವುದೋ ಅದು. ಆ ಸದಸತ್ತುಗಳು, ಅಂದರೆ ಸತ್ತು ಅಸತ್ತುಗಳು ಯಾವ ಅಕ್ಷರಕ್ಕೆ ಉಪಾಧಿಗಳಾಗಿರುವವೋ ಮತ್ತು ಯಾವುದು ಅವುಗಳ ಮೂಲಕ ತಾನು ಸದಸತ್ತುಗಳೆಂದು ಉಪಚಾರದಿಂದ ಕರೆಯಲ್ಪಡುವುದೋ. ಆದರೆ ನಿಜವಾಗಿ ನೋಡಿದರೆ ವೇದವನ್ನು ಬಲ್ಲವರು ಅಕ್ಷರವೆನ್ನುವ ಯಾವುದು ಸದಸತ್ತುಗಳೆರಡಕ್ಕಿಂತಲೂ ಆಚೆ ಇರುವುದೋ ಆ ಅಕ್ಷರವು ನೀನೇ, ಬೇರೊಂದಲ್ಲ ಎಂದು ಅಭಿಪ್ರಾಯ. ಮತ್ತು ಭಗವಂತನನ್ನು ಹೊಗಳುತ್ತಾನೆ. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಂ. ನೀನು ಆದಿದೇವನು, ಪುರಾಣ ಪುರುಷನು, ನೀನು ಈ ವಿಶ್ವಕ್ಕೆ ಪರನಿಧಾನವು, ವೇತ್ತನಾಗಿರುವೆ, ವೇದ್ಯವೂ ಆಗಿರುವೆ, ಪರಧಾಮವೂ ಆಗಿರುವೆ. ಅನಂತರೂಪನೇ, ವಿಶ್ವವು ನಿನ್ನಿಂದ ತತವಾಗಿರುತ್ತದೆ. ನೀನು ಜಗತ್ತಿನ ಮೊದಲ ದೇವನು, ಏಕೆಂದರೆ ನೀನೇ ಈ ಜಗತ್ತನ್ನು ಸೃಷ್ಟಿಸುವವನು. ಪುರಾಣನಾದ ಹಳಬನಾದ ಪುರುಷನು, ಏಕೆಂದರೆ ಪುರದಲ್ಲಿ ಇರುತ್ತೀಯೇ, ಆದ್ದರಿಂದ ನೀನು ಪುರುಷನು. ಪುರ ಎಂದರೆ ದೇಹ, ದೇಹದಲ್ಲಿ ಇರುತ್ತೀಯೇ, ಆದ್ದರಿಂದ ನೀನು ದೇಹ ಅಥವಾ ಬ್ರಹ್ಮಾಂಡ, ಪಿಂಡಾಂಡವೇ ಇರಬಹುದು, ಬ್ರಹ್ಮಾಂಡವೇ ಇರಬಹುದು, ಅದರಲ್ಲಿ ಇರುವುದಾದ್ದರಿಂದ ನೀನು ಪುರುಷ. ನೀನೇ ಈ ವಿಶ್ವಕ್ಕೆ ಪರವಾದ ಹೆಚ್ಚಿನ ನಿಧಾನವು. ಮಹಾಪ್ರಲಯವೇ ಮುಂತಾದ ಕಾಲದಲ್ಲಿ ಈ ಪರಮಾತ್ಮನಲ್ಲಿ ಜಗತ್ತೆಲ್ಲವೂ ಕಾರಣ ರೂಪದಿಂದ ಇಡಲ್ಪಡುತ್ತದೆಯಾದ್ದರಿಂದ ಇವನು ನಿಧಾನವು. ಮತ್ತು ನೀನು ವೇತ್ತನಾಗಿರುವೆ, ತಿಳಿಯಬೇಕಾದ ಎಲ್ಲವನ್ನೂ ತಿಳಿಯುವವನಾಗಿರುವೆ. ಮತ್ತು ವೇದ್ಯವು, ಅಂದರೆ ತಿಳಿಯತಕ್ಕದ್ದು ಏನೇನು ಇದೆಯೋ ಅದೂ ಆಗಿರುವೆ.
ಮತ್ತು ಪರಧಾಮವು ಅಂದರೆ ಹೆಚ್ಚಿನ ವಿಷ್ಣುವಿನ ಸ್ಥಾನವು. ಎಲೈ ಅನಂತ ರೂಪನೇ, ನಿನ್ನ ರೂಪಗಳಿಗೆ ಅಂತವು ಇರುವುದಿಲ್ಲವಾದ್ದರಿಂದ ಅನಂತ ರೂಪನೆನಿಸಿರುವೆ. ನಿನ್ನಿಂದ ವಿಶ್ವವು ಎಂದರೆ ಎಲ್ಲವೂ ತತವಾಗಿರುತ್ತದೆ, ಅಂದರೆ ನಿನ್ನಿಂದಲೇ ಇಡೀ ವಿಶ್ವವೆಲ್ಲವೂ ವ್ಯಾಪ್ತವಾಗಿರುತ್ತದೆ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪಿತಾಮಹಶ್ಚ ನಮೋ ನಮೋಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಮತ್ತು ನೀನು ವಾಯು, ಯಮನು, ಅಗ್ನಿಯು, ನೀರಿಗೆ ಒಡೆಯನಾದ ವರುಣನೂ ನೀನೆ, ಶಶಾಂಕನು, ಚಂದ್ರನು, ನೀನು ಪ್ರಜಾಪತಿ ಎಂದರೆ ಕಶ್ಯಪನೇ ಮೊದಲಾದವರ ರೂಪದಲ್ಲಿ ಇರುವವನು, ಮತ್ತು ಪ್ರಪಿತಾಮಹನು, ಅಜ್ಜನಿಗೂ ತಂದೆಯಾದ್ದರಿಂದ ಪ್ರಪಿತಾಮಹನು, ಬ್ರಹ್ಮನಿಗೂ ತಂದೆ ಎಂದರ್ಥ. ನಮಸ್ಕಾರ ತೇ ತುಭ್ಯಂ, ನಿನಗೆ 1000 ಬಾರಿ ನಮಸ್ಕಾರವಿರಲಿ. ಮತ್ತು ಇನ್ನೊಮ್ಮೆ ನಮಸ್ಕಾರ, ನಿನಗೆ ನಮಸ್ಕಾರ. ಸಹಸ್ರಕೃತ್ವಃ ಎಂಬಲ್ಲಿ ಕೃತ್ವಃ ಎಂಬ ಪ್ರತ್ಯಯದಿಂದ ನಮಸ್ಕಾರ ಕ್ರಿಯೆಯನ್ನು ಬಾರಿ ಬಾರಿಗೂ ಮಾಡಿದನೆಂದು ಎಣಿಸಿ ಹೇಳಿದಂತಾಯಿತು. ಸಹಸ್ರ ಎಂದಾಗ ಅತಿ ಹೆಚ್ಚು ಬಾರಿ, 1000 ಸಲ ಎಂಬಂತೆ. ಪುನಶ್ಚ ಭೂಯೋಪಿ, ಮತ್ತೂ ಇನ್ನೊಮ್ಮೆ ಎಂಬ ಶಬ್ದಗಳಿಂದ ಹೆಚ್ಚಿನ ಶ್ರದ್ಧಾಭಕ್ತಿಗಳು ಉಂಟಾಗಿ ಎಷ್ಟು ನಮಸ್ಕಾರಗಳಿಂದಲೂ ತನಗೆ ತೃಪ್ತಿಯಾಗುವುದಿಲ್ಲವೆಂದು ಅರ್ಜುನನು ತಿಳಿಸಿರುತ್ತಾನೆ. ನಮಃ ಪುರಸ್ತಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವಾ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಸರ್ವನೇ, ನಿನಗೆ ಮುಂದೆ ನಮಸ್ಕಾರ ಮತ್ತು ಹಿಂದೆಯೂ ನಮಸ್ಕಾರ. ಎಲ್ಲಾ ಕಡೆಯಲ್ಲಿಯೂ ನಿನಗೆ ನಮಸ್ಕಾರವಿರಲಿ. ನೀನು ಅನಂತ ವೀರ್ಯನು, ಅಮಿತ ವಿಕ್ರಮನು, ಸರ್ವವನ್ನು ಚೆನ್ನಾಗಿ ವ್ಯಾಪಿಸಿಕೊಂಡಿರುವೆ, ಅದರಿಂದ ಸರ್ವನಾಗಿರುವೆ. ಮತ್ತು ನಿನಗೆ ಮುಂದೆ ಎಂದರೆ ಪೂರ್ವ ದಿಕ್ಕಿನಲ್ಲಿ ನಮಸ್ಕಾರ, ಮತ್ತು ಹಿಂದುಗಡೆಯೂ ನಿನಗೆ ನಮಸ್ಕಾರ. ಎಲ್ಲಾ ಕಡೆಯಲ್ಲಿಯೂ, ಎಲ್ಲಾ ದಿಕ್ಕುಗಳಲ್ಲಿಯೂ, ಎಲ್ಲೆಲ್ಲಿಯೂ ಇರುವ ನಿನಗೆ ಎಲೈ ಸರ್ವನೇ ನಮಸ್ಕಾರ. ಅನಂತ ವೀರ್ಯಾಮಿತ ವಿಕ್ರಮನು, ಈತನ ವೀರ್ಯವು ಅನಂತವಾದದ್ದು, ಈತನ ವಿಕ್ರಮವು ಅಮಿತವಾದದ್ದು. ವೀರ್ಯವೆಂದರೆ ಸಾಮರ್ಥ್ಯವು, ವಿಕ್ರಮವೆಂದರೆ ಪರಾಕ್ರಮವು. ವೀರ್ಯವಂತನಾದರೂ ಒಬ್ಬೊಬ್ಬನು ಶತ್ರುಗಳನ್ನು ಕೊಲ್ಲುವುದೇ ಮುಂತಾದ ವಿಷಯದಲ್ಲಿ ಪರಾಕ್ರಮವನ್ನು ತೋರಿಸುವುದಿಲ್ಲ, ಅಥವಾ ಮೆಲ್ಲಗೆ ಪರಾಕ್ರಮವನ್ನು ತೋರಿಸುತ್ತಾನೆ. ಆದರೆ ನೀನು ಹಾಗಲ್ಲ, ಅನಂತವಾದ ವೀರ್ಯವುಳ್ಳವನು ಮತ್ತು ಅಮಿತವಾದ ಪರಾಕ್ರಮವುಳ್ಳವನು. ಆದ್ದರಿಂದ ಅನಂತ ವೀರ್ಯಾಮಿತ ವಿಕ್ರಮನು. ಎಲ್ಲಾ ಜಗತ್ತನ್ನು ನಿನ್ನ ಒಂದೇ ಆತ್ಮಸ್ವರೂಪದಿಂದ ಚೆನ್ನಾಗಿ ವ್ಯಾಪಿಸಿಕೊಂಡಿರುವೆಯಲ್ಲವೇ? ಆದ್ದರಿಂದ ಆದ ಕಾರಣ ನೀನು ಸರ್ವನಾಗಿರುವೆ, ಸರ್ವನೇ ಆಗಿರುತ್ತೀಯೇ. ನಿನ್ನನ್ನು ಬಿಟ್ಟು ಬೇರೆ ಯಾವುದೊಂದೂ ಇರುವುದಿಲ್ಲ ಎಂದು ಅರ್ಥ. ನಾನು ನಿನ್ನ ಮಹಾತ್ಮ್ಯವನ್ನು ಅರಿಯದೆ ಅಪರಾಧ ಮಾಡಿರುವೆನಲ್ಲವೇ? ಇದುವರೆಗೆ ಸಖಾ ಎಂದೇ ಕರೆಯುತ್ತಿದ್ದನಲ್ಲವೇ? ಆ ಕಾರಣದಿಂದಾಗಿ ಅರ್ಜುನ ಹೇಳುತ್ತಾನೆ, ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಈ ನಿನ್ನದನ್ನು ಅಂದರೆ ಮಹಿಮೆಯನ್ನು, ಈ ನಿನ್ನ ಮಹಿಮೆಯನ್ನು ಅರಿಯದೆ ನೀನು ಸಖನೆಂದು ಬಗೆದು ಎಲೆ ಕೃಷ್ಣ, ಎಲೈ ಯಾದವ, ಎಲೆ ಗೆಳೆಯ ಎಂದು ದಿಟ್ಟತನದಿಂದ, ಪ್ರಮಾದದಿಂದ ಅಥವಾ ಪ್ರಣಯದಿಂದ ಏನು ಹೇಳಿರುವೆನೋ, ಮತ್ತು ವಿಹಾರ, ಶಯ್ಯೆ, ಆಸನ, ಭೋಜನ ಇವುಗಳಲ್ಲಿ ಅಪಹಾಸಕ್ಕಾಗಿ ನಾನು ಒಬ್ಬನೇ ಇರುವಾಗ ಅಥವಾ ಎದುರಿಗೆ ಹಾಗೆ ಏನು ಅಸತ್ಕಾರ ಮಾಡಿರುವೆನೋ ಅದನ್ನು ಕ್ಷಮಿಸಬೇಕೆಂದು ಅಪ್ರಮೇಯನಾದ ನಿನ್ನನ್ನು ಬೇಡಿಕೊಳ್ಳುವೆನು. ಸಖನು ಎಂದರೆ ನನ್ನಷ್ಟೇ ವಯಸ್ಸಿನವನು ಎಂದು ಬಗೆದು ಭಾವಿಸಿಕೊಂಡು
ತಪ್ಪು ತಿಳುವಳಿಕೆಯಿಂದ ದಿಟ್ಟತನದಿಂದ ತಿರಸ್ಕರಿಸಿ ಜೋರಾಗಿ ಎಲೆ ಕೃಷ್ಣ, ಎಲೆ ಯಾದವ, ಎಲೆ ಗೆಳೆಯ ಎಂದು ಅರಿಯದೆ ಮೂಢನಾಗಿ ಏನು ಹೇಳಿರುವೆನೋ, ಏನನ್ನು ಅರಿಯದೆ ಎಂದರೆ ಅರ್ಜುನನು ಹೇಳುತ್ತಾನೆ, ಮಹಿಮೆಯನ್ನು, ಈ ವಿಶ್ವರೂಪವೆಂಬ ಈಶ್ವರನಾದ ನಿನ್ನ ಮಹಾತ್ಮೆಯನ್ನು ಅರಿಯದೆ. ಇಲ್ಲಿ ತವೇದಂ ಮಹಿಮಾನಂ ಅಜಾನತ ಎಂಬಲ್ಲಿ ಇದಂ ಎಂಬುದು ನಪುಂಸಕವಾಗಿ, ಮಹಿಮಾನಂ ಎಂಬುದು ಪುಲ್ಲಿಂಗವಾಗಿರುವುದರಿಂದ ಇದು ನಿನ್ನ ಮಹಾತ್ಮ್ಯವು, ನಿನ್ನ ಮಹಿಮೆಯೂ ಎಂಬುದನ್ನು ಅರಿಯದೆ ಎಂದು ವೈಯಧಿಕರಣ್ಯವಾಗಿ ಸಂಬಂಧವನ್ನು ಮಾಡಿಕೊಳ್ಳಬೇಕು. ತವ ಇಮಂ ಎಂಬ ಪಾಠವಿದ್ದರೆ ಈ ನಿನ್ನ ಮಹಿಮೆಯನ್ನು ಎಂದು ಸಮಾನಾಧಿಕರಣ ಸಂಬಂಧವೇ ಆಗುವುದು. ಪ್ರಮಾದದಿಂದ ಚಿತ್ತವು ಎತ್ತಲೋ ಹೋಗಿದ್ದರಿಂದ ಅಥವಾ ಪ್ರಣಯದಿಂದ, ಇಲ್ಲಿ ಪ್ರಣಯವೆಂದರೆ ಸ್ನೇಹದಿಂದ ಉಂಟಾದ ವಿಶ್ವಾಸವು, ಆ ಕಾರಣದಿಂದಲಾದರೂ ನಾನು ಏನೇನು ಹೇಳಿರುವೆನೋ ಮತ್ತು ಅಪಹಾಸಕ್ಕಾಗಿ, ಪರಿಹಾಸ್ಯವೆಂಬ ಪ್ರಯೋಜನಕ್ಕಾಗಿ ನಿನ್ನನ್ನು ಏನು ತಿರಸ್ಕಾರ ಮಾಡಿರುವೆನೋ. ಎಲ್ಲಿ ಎಂದರೆ ವಿಹಾರ ಶಯ್ಯಾಸನ ಭೋಜನಗಳಲ್ಲಿ. ವಿಹಾರವೆಂದರೆ ಓಡಾಡುವುದು, ಕಾಲಾಡಿ ಬರುವುದು. ಶಯ್ಯೆ ಎಂದರೆ ಮಲಗಿರುವುದು. ಆಸನವೆಂದರೆ ಕುಳಿತಿರುವುದು. ಭೋಜನ ಎಂದರೆ ಊಟ ಮಾಡುವುದು. ಈ ವಿಹಾರ ಶಯ್ಯಾಸನ ಭೋಜನಗಳಲ್ಲಿ ಒಬ್ಬನೇ ಪರೋಕ್ಷವಾಗಿದ್ದವನಿಗೆ ನನ್ನಿಂದ ಅಸತ್ಕೃತನಾಗಿರುವೆಯೋ, ಅಂದರೆ ತಿರಸ್ಕೃತನಾಗಿರುವೆಯೋ, ಅಥವಾ ಎಲೈ ಅಚ್ಯುತನೆ ಸಮಕ್ಷವಾಗಿ, ಹಾಗೆ ಇಲ್ಲಿ ತತ್ ಎಂಬ ಮಾತು ಹಾಗೆ ಎಂದು ಕ್ರಿಯಾ ವಿಶೇಷಣಕ್ಕಾಗಿ ಬಂದಿರುತ್ತದೆ. ಪ್ರತ್ಯಕ್ಷವಾಗಿಯೇ ಆಗಲಿ ತಿರಸ್ಕೃತನಾಗಿರುವೆಯೋ, ಆ ಅಪರಾಧ ಸಮೂಹಕ್ಕೆಲ್ಲ ಅಪ್ರಮೇಯನಾದ ಪ್ರಮಾಣಾತೀತನಾದ ನಿನ್ನನ್ನು ಕ್ಷಮಾಪಣೆ ಬೇಡುತ್ತೇನೆ, ಕ್ಷಮೆಯನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯಃ ಲೋಕತ್ರಯೇ ಪ್ರತಿಮ ಪ್ರಭಾವ. ಈ ಚರಾಚರ ಲೋಕಕ್ಕೆ ನೀನು ತಂದೆಯಾಗಿರುವೆ, ಪೂಜ್ಯನು, ಹೆಚ್ಚಿನ ಗುರುವೋ ಆಗಿರುವೆ. ಅಪ್ರತಿಮ ಪ್ರಭಾವನೆ, ಲೋಕತ್ರಯದಲ್ಲಿಯೂ ನಿನಗೆ ಸಮಾನನಾದವನು ಇಲ್ಲ. ನೀನು ಇನ್ನು ನಿನಗಿಂತ ಹೆಚ್ಚಿನವನು ಎಲ್ಲಿದ್ದಾನು? ಏಕೆಂದರೆ ನೀನು ಚರಾಚರವೆಂಬ ಸ್ಥಾವರ ಜಂಗಮ ರೂಪವಾದ ಲೋಕಕ್ಕೆ, ಪ್ರಾಣಿ ಜಾತಕ್ಕೆ ತಂದೆಯಾಗಿರುವೆ, ಹಡೆದಿರುವವನಾಗಿರುತ್ತೀಯೇ. ಈ ಜಗತ್ತಿಗೆ ನೀನು ತಂದೆ ಮಾತ್ರವಲ್ಲ, ಪೂಜ್ಯನೂ, ಪೂಜೆಗೆ ತಕ್ಕವನೂ ಆಗಿರುವೆ. ಏಕೆಂದರೆ ಎಲ್ಲರಿಗೂ ಗರೀಯಾನ್ ಅಂದರೆ ಬಹಳ ಹೆಚ್ಚಿನ ಗುರುವಾಗಿರುವೆ. ನೀನು ಎಲ್ಲರಿಗಿಂತಲೂ ಹೆಚ್ಚಿನವನೆಂಬುದು ಹೇಗೆ ಎಂದರೆ ಹೇಳುತ್ತಾನೆ, ನಿನಗೆ ಸಮನಾದವನು ಅಂದರೆ ನಿನ್ನನ್ನು ಹೋಲುವವನು ಮತ್ತೊಬ್ಬನು ಇರುವುದಿಲ್ಲ. ಈಶ್ವರನು ಇಬ್ಬರೆಂಬುದು ಹೊಂದುವ ಹಾಗೆಯೇ ಇಲ್ಲ. ಏಕೆಂದರೆ ಒಬ್ಬನಿಗಿಂತ ಹೆಚ್ಚು ಈಶ್ವರರಿದ್ದರೆ ವ್ಯವಹಾರವೇ ಸಾಗಲಾರದು. ನಿನಗೆ ಸಮನಾದವನೇ ಮೊದಲು ಇರುವ ಹಾಗಿಲ್ಲ. ಇನ್ನು ನಿನಗಿಂತ ಹೆಚ್ಚಿನವನು ಇಡೀ 3 ಲೋಕದಲ್ಲಿಯಾದರೂ ಹೆಚ್ಚಿನವನು ಬೇರೆ ಎಲ್ಲಿದ್ದಾನು? ಎಲೈ ಅಪ್ರತಿಮ ಪ್ರಭಾವನೆ, ಯಾವ ಹೋಲಿಕೆಯಿಂದ ಅಳೆಯಲ್ಪಡುವುದೋ ಅದು ಪ್ರತಿಮೆ. ಅಂಥ ಯಾವನ ಪ್ರಭಾವಕ್ಕೆ ಪ್ರತಿಮೆ ಇಲ್ಲವೋ ಅಂಥವನಾದ್ದರಿಂದ, ಹೋಲಿಕೆಯೇ ಇಲ್ಲವೋ ಅಂಥವನಾದ್ದರಿಂದ ನೀನು ಅಪ್ರತಿಮ ಪ್ರಭಾವನು, ಹೋಲಿಕೆಯೇ ಇಲ್ಲದಷ್ಟು ಪ್ರಭಾವವುಳ್ಳವನು. ಎಲೈ ಅಪ್ರತಿಮ ಪ್ರಭಾವನೆ ಎಂದರೆ ಮಿಗಿಲಿಲ್ಲದ ಪ್ರಭಾವವುಳ್ಳಾತನೇ ಎಂದರ್ಥ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಆದ್ದರಿಂದ ಪ್ರಣಾಮ ಮಾಡಿ, ಕಾಯವನ್ನು ಪ್ರಣಿಧಾನ ಮಾಡಿ, ಈಢ್ಯನಾದ ಅಂದರೆ ಈಶನಾದ ನಿನ್ನನ್ನು ಪ್ರಸಾದನ ಮಾಡುತ್ತಿದ್ದೇನೆ. ತಂದೆಯು ಮಗನ, ಗೆಳೆಯನು ಗೆಳೆಯನ, ಪ್ರಿಯನು ಪ್ರಿಯಳ ಅಪರಾಧವನ್ನು ಸಹಿಸುವಂತೆ ದೇವನೇ ಸಹಿಸಿಕೊಳ್ಳಬೇಕು. ಹೀಗಿರುವುದಷ್ಟೇ. ಆದ್ದರಿಂದ ಪ್ರಣಾಮ ಮಾಡಿ, ನಮಸ್ಕರಿಸಿ, ಕಾಯವನ್ನು ಅಂದರೆ ಶರೀರವನ್ನು ಪ್ರಣಿಧಾನ ಮಾಡಿ, ಚೆನ್ನಾಗಿ ಪ್ರನಿ ಅಂದರೆ ಕೆಳಕ್ಕೆ ಇಟ್ಟು ಅಡ್ಡ ಬಿದ್ದು, ನೀನೇ ಈಶನು, ಆಳುವವನು, ಈಡ್ಯನು, ಸ್ತುತಿಗೆ ಅರ್ಹನೂ ಆಗಿರುವ ನಿನ್ನನ್ನು ನಾನು ಪ್ರಸಾದನ ಮಾಡುತ್ತಿದ್ದೇನೆ ಅಂದರೆ ಪ್ರಸನ್ನನಾಗೆಂದು ಬೇಡಿಕೊಳ್ಳುತ್ತಲಿದ್ದೇನೆ. ನೀನಾದರೂ
ಮಗನ ತಪ್ಪನ್ನು ತಂದೆಯು ಹೇಗೆ ಎಲ್ಲವನ್ನೂ ಮನ್ನಿಸುವನೋ, ಗೆಳೆಯನು ಗೆಳೆಯನ ತಪ್ಪನ್ನು ಹೇಗೆ ಮನ್ನಿಸುವನೋ, ಅಥವಾ ಪ್ರಿಯನು ಪ್ರಿಯಳ ತಪ್ಪನ್ನು ಹೇಗೆ ಮನ್ನಿಸುವನೋ, ಹಾಗೆ ನನ್ನ ತಪ್ಪೆಲ್ಲವನ್ನು ಎಲೈ ದೇವನೇ ಸಹಿಸಬೇಕು, ಮನ್ನಿಸಬೇಕು ಎಂದರ್ಥ. ಇಲ್ಲಿಯವರೆಗೂ ಶ್ರೀಕೃಷ್ಣನು ತನ್ನ ಸಖಾ ಎಂಬ ಭಾವದಿಂದ ಆದರಿಸುತ್ತಿದ್ದಂತಹ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿದ ಮೇಲೆ ಈತನೇ ಪರಮಾತ್ಮ, ಈತ ಭೂಭಾರಹರಣಕ್ಕಾಗಿ ಭುವಿಯಲ್ಲಿ ಅವತರಿಸಿರುವನು ಎಂಬುದರ ಅರಿವಾದಾಗ ಮೊದಲಿಗೆ ಕ್ಷಮಾಪಣೆ ಕೇಳುತ್ತಾನೆ. ನಂತರ ಈಗ ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾನೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅದೃಷ್ಟಪೂರ್ವವಾದ ರೂಪವನ್ನು, ಅಂದರೆ ಈ ಹಿಂದೆ ಎಂದೂ ಕಾಣದ ಅದೃಷ್ಟಪೂರ್ವವಾದ ರೂಪವನ್ನು ಕಂಡು ನಾನು ಹರ್ಷಿತನಾಗಿರುವೆನು ಮತ್ತು ನನ್ನ ಮನಸ್ಸು ಭಯದಿಂದ ಪ್ರವ್ಯಥಿತವಾಗಿರುತ್ತದೆ. ದೇವನೇ, ಅದೇ ರೂಪವನ್ನು ನನಗೆ ತೋರಿಸು. ದೇವೇಶನೇ, ಜಗನ್ನಿವಾಸನೇ, ಪ್ರಸನ್ನನಾಗು. ಅದೃಷ್ಟಪೂರ್ವಕ ಅಂದರೆ ನಾನಾಗಲಿ ಮತ್ತೊಬ್ಬರಾಗಲಿ ನಿನ್ನ ಈ ವಿಶ್ವರೂಪವನ್ನು ಹಿಂದೆ ಎಂದು, ಪೂರ್ವದಲ್ಲಿ ಹಿಂದೆ ಎಂದು ಕಂಡಿರಲಿಲ್ಲ, ಅದೃಷ್ಟ ಕಂಡಿರಲಿಲ್ಲ. ಇದನ್ನು ನಾನು ಕಂಡು ಹೃಷಿತನಾಗಿರುತ್ತೇನೆ. ಅಂದರೆ ಹೃಷಿತ ಎಂದರೆ ನನ್ನ ಮನಸ್ಸು ಅಂಜಿಕೆಯಿಂದ ತಲ್ಲಣಗೊಂಡಿದೆ. ಆದ್ದರಿಂದ ಎಲೈ ದೇವನೇ, ನನ್ನ ಗೆಳೆಯನಾಗಿದ್ದ ಅದೇ ರೂಪವನ್ನು, ಹಿಂದೆ ನೀನು ನನ್ನ ಸಖನ ರೂಪದಲ್ಲಿ ಇದ್ದೆಯಲ್ಲ, ಅದೇ ರೂಪವನ್ನೇ ಮಮ ನನಗೆ ತೋರಿಸು. ದೇವೇಶನೇ, ಜಗನ್ನಿವಾಸನೇ, ಜಗತ್ತಿಗೆಲ್ಲ ಆಶ್ರಯನಾಗಿರುವವನು ಜಗನ್ನಿವಾಸನು. ಎಲೈ ಜಗನ್ನಿವಾಸನೇ, ನನ್ನಲ್ಲಿ ಪ್ರಸನ್ನನಾಗು, ನಿನ್ನ ಪೂರ್ವ ರೂಪವನ್ನೇ ತೋರಿಸು ಎಂದು ಅರ್ಜುನ ಶ್ರೀಕೃಷ್ಣನಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಕಿರೀಟಿಯು ಗದಿಯು ಚಕ್ರಹಸ್ತನೂ ಆಗಿ ಮೊದಲಿನ ಹಾಗೆಯೇ ಇರುವ ನಿನ್ನನ್ನು ನಾನು ನೋಡಲಿಚ್ಛಿಸುತ್ತೇನೆ. ಸಹಸ್ರಬಾಹುವೆ, ವಿಶ್ವಮೂರ್ತಿಯೇ, ಚತುರ್ಭುಜದ ಅದೇ ರೂಪದಿಂದಲೇ ತೋರುವವನಾಗು. ಹಾಗೆಯೇ ಎಂದರೆ ಮೊದಲಿನಂತೆಯೇ ಎಂದರ್ಥ. ಕಿರೀಟಿಯು ಅಂದರೆ ಕಿರೀಟವನ್ನು ಇಟ್ಟುಕೊಂಡವನು, ಮತ್ತು ಗದಿಯು ಅಂದರೆ ಗದೆಯುಳ್ಳವನು, ಮತ್ತು ಕೈಯಲ್ಲಿ ಚಕ್ರವನ್ನು ಧರಿಸಿರುವವನು ಆಗಿರುವ ನಿನ್ನನ್ನು ನೋಡಬೇಕೆಂದು ನಾನು ಇಚ್ಛಿಸುತ್ತೇನೆ, ಬಯಸುತ್ತೇನೆ. ಹೀಗಿದೆಯಷ್ಟೇ. ಆದ್ದರಿಂದ ಈಗ ಇರುವ ವಿಶ್ವರೂಪದಲ್ಲಿ ಸಹಸ್ರಬಾಹುವಾಗಿರುವವನೇ ವಿಶ್ವಮೂರ್ತಿಯೇ ಅದೇ ರೂಪದಿಂದ, ಎಂದರೆ ವಸುದೇವನ ಮಗನ ರೂಪದಿಂದ ತೋರಿಸಿಕೊಳ್ಳುವವನಾಗು. ವಿಶ್ವರೂಪವನ್ನು ಒಳಸೆಳೆದುಕೊಂಡು ಆ ರೂಪದಿಂದಲೇ, ಹಿಂದಿನ ಪ್ರಸನ್ನಮಯವಾದ ರೂಪದಿಂದಲೇ ತೋರಿಕೊಳ್ಳುವವನಾಗು ಎಂದು ಅರ್ಥ. ಈಗ ಭಗವಂತನು ಆ ವಿಶ್ವರೂಪ, ಯಾವ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನೋ ಆ ವಿಶ್ವರೂಪದ ಮಹಿಮೆಯನ್ನು ಸ್ವತಃ ಭಗವಂತನೇ ಇಲ್ಲಿ ಹೇಳುತ್ತಿರುವನು. ಅರ್ಜುನನು ಅಂಜಿರುವುದನ್ನು ಕಂಡು ವಿಶ್ವರೂಪವನ್ನು ಉಪಸಂಹಾರ ಮಾಡಿಕೊಂಡು ಒಳ್ಳೆಯ ಮಾತಿನಿಂದ ಅರ್ಜುನನನ್ನು ಸಮಾಧಾನಗೊಳಿಸುತ್ತಾ ಭಗವಂತನು ಇಂತೆಂದನು. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತಮಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಶ್ರೀ ಭಗವಂತನು ಎಂತೆಂದನು, ಅರ್ಜುನನೇ, ಪ್ರಸನ್ನನಾದ ನನ್ನಿಂದ ತೇಜೋಮಯವಾಗಿಯೂ ಅನಂತವಾಗಿಯೂ ಆದ್ಯವಾಗಿಯೂ ಇರುವ ಈ ಹೆಚ್ಚಿನ ವಿಶ್ವರೂಪವೆಲ್ಲವೂ ನನ್ನ ಯೋಗದಿಂದ ನಿನಗೆ ತೋರಿಸಲ್ಪಟ್ಟಿತು. ನನ್ನ ಈ ರೂಪವು ನಿನ್ನ ಹೊರತು ಮತ್ತೊಬ್ಬನು ಹಿಂದೆ ಎಂದೂ ಕಂಡಿದ್ದಿಲ್ಲ. ಅಂದರೆ ಪ್ರಸನ್ನನಾದ ನನ್ನಿಂದ, ಅಂದರೆ ಪ್ರಸಾದ ಎಂದರೆ ನಿನ್ನ ಮೇಲೆ, ಅರ್ಜುನನ ಮೇಲೆ ಅನುಗ್ರಹವನ್ನು ಮಾಡಬೇಕೆಂಬ ಬುದ್ಧಿ. ಅಂಥ ಪ್ರಸಾದದಿಂದೊಡಗೂಡಿದ ಪ್ರಸನ್ನನಾದ ನನ್ನಿಂದ ನಿನಗೆ ಎಲೈ ಅರ್ಜುನನೇ ಈ ಹೆಚ್ಚಿನ ರೂಪವು, ಎಂದರೆ ವಿಶ್ವರೂಪವು ನನ್ನ ಯೋಗದಿಂದ, ಅಂದರೆ ನನ್ನ ಈಶ್ವರ ಸಂಬಂಧವಾದ ಸಾಮರ್ಥ್ಯದಿಂದ ತೋರಿಸಲ್ಪಟ್ಟಿತು. ತೇಜೋಮಯವಾಗಿಯೂ ಅಂದರೆ ಬೆಳಕೇ ಪ್ರಚುರವಾಗಿರುವುದಾಗಿಯೂ
ವಿಶ್ವವಾಗಿಯೂ ಎಂದರೆ ಪೂರ್ಣವಾಗಿಯೂ, ಅನಂತವಾಗಿಯೂ ಎಂದರೆ ಕೊನೆಗಿಲ್ಲದ್ದಾಗಿಯೂ, ಆದ್ಯವಾಗಿಯೂ ಸೃಷ್ಟಿಯ ಆದಿಯಲ್ಲಿ ಇರುವುದಾಗಿಯೂ ಇರುವ ರೂಪವನ್ನು ತೋರಿಸಿರುತ್ತೇನೆ. ಈ ಮೇ ಅಥವಾ ಮಮ ನನ್ನ ರೂಪವನ್ನು ತ್ವದನ್ಯರು ಎಂದರೆ ನಿನ್ನ ಹೊರತು ಮತ್ತೊಬ್ಬರು ಯಾರೂ ಹಿಂದೆ ಕಂಡಿದ್ದಿಲ್ಲ. ಪರಮಾತ್ಮನಾದ ನನ್ನ ರೂಪವನ್ನು ಕಂಡದ್ದರಿಂದ ನೀನು ಕೃತಾರ್ಥನೇ ಆಗಿರುವೆ ಎಂದು ಅದನ್ನು ಹೊಗಳುತ್ತಿದ್ದಾನೆ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಶ್ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಕುರುಪ್ರವೀರನೇ, ವೇದ ಯಜ್ಞಾಧ್ಯಯನ ಇವುಗಳಿಂದಲಾಗಲಿ, ದಾನಗಳಿಂದಲಾಗಲಿ ಮತ್ತು ಕ್ರಿಯೆಗಳಿಂದಲಾಗಲಿ, ಉಗ್ರವಾದ ತಪಸ್ಸುಗಳಿಂದಾಗಲಿ ಈ ರೂಪವುಳ್ಳ ನನ್ನನ್ನು ನರಲೋಕದಲ್ಲಿ ನಿನ್ನ ಹೊರತು ಮತ್ತೊಬ್ಬನಿಂದ ನೋಡುವುದು ಶಕ್ಯವಿಲ್ಲ. ಕುರುಪ್ರವೀರನೇ, ವೇದ ಯಜ್ಞ ಅಧ್ಯಯನಗಳಿಂದ ಶಕ್ಯವಿಲ್ಲ. 4 ವೇದಗಳ ಅಧ್ಯಯನಗಳಿಂದ, ಅವನ್ನು ಸರಿಯಾಗಿ ಅಧ್ಯಯನ ಮಾಡುವುದರಿಂದ ಮತ್ತು ಯಜ್ಞ ಅಧ್ಯಯನಗಳಿಂದಲೂ ಶಕ್ಯವಿಲ್ಲ. ವೇದಾಧ್ಯಯನಗಳನ್ನು ಮಾಡಿದ್ದರಿಂದಲೇ ಯಜ್ಞಾಧ್ಯಯನವು ಆಗಿ ಹೋಗಿರುವುದರಿಂದ ಮತ್ತೆ ಯಜ್ಞಾಧ್ಯಯನವನ್ನು ಬೇರೆಯಾಗಿ ಹೇಳಿರುವುದು ಯಜ್ಞಗಳ ತಿಳುವಳಿಕೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಉಪಲಕ್ಷಣವಾಗಿರಲೆಂದು. ಮತ್ತು ತುಲಾಪುರುಷವೇ ಮುಂತಾದ ದಾನಗಳಿಂದಲೂ ಶಕ್ಯವಿಲ್ಲ. ಅಗ್ನಿಹೋತ್ರವೇ ಮುಂತಾದ ಶ್ರೌತಾದಿ ಕರ್ಮಗಳಿಂದಲೂ ಶಕ್ಯವಿಲ್ಲ. ಉಗ್ರವಾದ ತಪಸ್ಸುಗಳಿಂದಲೂ, ಉಗ್ರವಾದ ಎಂದರೆ ಘೋರವಾದ ಚಾಂದ್ರಾಯಣವೇ ಮುಂತಾದವುಗಳಿಂದಲೂ ಶಕ್ಯವಿಲ್ಲ. ಈ ಯಾವುದರಿಂದಲೂ ಏವಂ ರೂಪನಾದ ಅಂದರೆ ನಿನಗೆ ತೋರಿಸಿರುವಂತಹ ವಿಶ್ವರೂಪವು ನನಗೆ ಇರುವುದರಿಂದ ಅಂಥ ನಾನು ಏವಂ ರೂಪನು, ಈ ರೂಪನಾದ ನನ್ನನ್ನು ನೃಲೋಕದಲ್ಲಿ ಅಂದರೆ ಮನುಷ್ಯ ಲೋಕದಲ್ಲಿ ನಿನ್ನ ಹೊರತು ಮತ್ತೊಬ್ಬನಿಂದ, ನಿನ್ನನ್ನುಳಿದು ಬೇರೊಬ್ಬನಿಂದ ನೋಡುವುದಕ್ಕೆ ಶಕ್ಯವಿಲ್ಲ. ಮಾತೆ ವ್ಯಥಾ ಮಾ ಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೇದ್ರಂಗ್ಮಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಘೋರವಾಗಿರುವ ಇಂಥ ನನ್ನ ಈ ರೂಪವನ್ನು ಕಂಡು ನಿನಗೆ ವ್ಯಥೆಯಾಗದಿರಲಿ, ವಿಮೂಢ ಭಾವವು ಆಗದಿರಲಿ. ಅಂಜಿಕೆಯನ್ನಳಿದು ಪ್ರೀತ ಮನಸ್ಸಿನವನಾಗಿ ಮತ್ತು ನೀನು ಅದೇ ನನ್ನ ಈ ರೂಪವನ್ನು ನೋಡು. ಇಂಥ ಅಂದರೆ ನಾನು ತೋರಿಸಿದನಲ್ಲ, ಅಂಥ ನನ್ನ ಈ ಘೋರವಾದ ರೂಪವನ್ನು ಕಂಡು ನೋಡಿ ನಿನಗೆ ವ್ಯಥೆ ಬೇಡ, ನಿನಗೆ ಅಂಜಿಕೆಯಾಗದಿರಲಿ, ವಿಮೂಢ ಭಾವವೂ ಆಗದಿರಲಿ, ಚಿತ್ತದಲ್ಲಿ ವಿಮೋಹವೂ ಆಗದಿರಲಿ. ಅಂಜಿಕೆಯನ್ನಳಿದು ಹೆದರಿಕೆಯನ್ನು ಬಿಟ್ಟು ಪ್ರೀತಿಯನ್ನು ಹೊಂದಿದ ಮನಸ್ಸುಳ್ಳವನು ಆಗಿ ಮತ್ತು ಇನ್ನೊಮ್ಮೆ ನೀನು ಅದೇ ಈ ಹಿಂದೆ ನಿನಗೆ ಕಾಣುತ್ತಿದ್ದಂತಹ 4 ತೋಳಿನ ಶಂಖ ಚಕ್ರ ಗದೆಗಳನ್ನು ಧರಿಸಿರುವ ನಿನಗೆ ಇಷ್ಟವಾದ ನನ್ನ ಈ ರೂಪವನ್ನು ನೋಡು. ಅದನ್ನು ನೋಡಿದ ನಂತರ ಸಂಜಯನು ಆ ರೂಪವನ್ನು ನೋಡುತ್ತಾ ಹೇಳುತ್ತಿರುವನು. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಸಂಜಯನು ಎಂತೆಂದನು. ಹೀಗೆ ಅರ್ಜುನನನ್ನು ಕುರಿತು ವಾಸುದೇವನು ಹಾಗೆಂದು ಹೇಳಿ ಮತ್ತು ತನ್ನ ರೂಪವನ್ನೇ ತೋರಿಸಿದನು. ಮತ್ತು ಅಂಜಿಕೊಂಡಿರುವ ಆ ಅರ್ಜುನನನ್ನು ಆ ಮಹಾತ್ಮನು ಮತ್ತೆ ಸೌಮ್ಯ ವಪುವಾಗಿ ಸಂತೈಸಿದನು. ಹೀಗೆ ಈ ರೀತಿಯಲ್ಲಿ ಅರ್ಜುನನನ್ನು ಕುರಿತು ವಾಸುದೇವನು ಆ ಬಗೆಯ ಮಾತನ್ನು ಹೇಳಿ ತನ್ನ ವಸುದೇವನ ಮನೆಯಲ್ಲಿ ಹುಟ್ಟಿದ ರೂಪವನ್ನು ಮತ್ತೆ ಇನ್ನೊಮ್ಮೆ ತೋರಿಸಿದವನಾದನು. ಮತ್ತು ಅಂಜಿಕೊಂಡಿರುವ ಆ ಅರ್ಜುನನನ್ನು ಮತ್ತೆ ಸೌಮ್ಯ ವಪುವಾಗಿ ಅಂದರೆ ಪ್ರಸನ್ನವಾದ ದೇಹವುಳ್ಳವನಾಗಿ ಆ ಮಹಾತ್ಮನು ಅಂದರೆ ಶ್ರೀಕೃಷ್ಣನು ಅರ್ಜುನನನ್ನು ಸಂತೈಸಿದನು, ಸಮಾಧಾನಗೊಳಿಸಿದನು. ತದನಂತರ ಅರ್ಜುನನು ಹೇಳುತ್ತಾನೆ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ
ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಅರ್ಜುನನು ಎಂತೆಂದನು, ಜನಾರ್ದನನೇ, ಈ ನಿನ್ನ ಮಾನುಷವಾದ ಸೌಮ್ಯ ರೂಪವನ್ನು ಕಂಡು ಈಗ ಸಚೇತನಾಗಿ ಪ್ರಕೃತಿಯನ್ನು ಹೊಂದಿದವನಾಗಿರುವೆನು. ಅಂದರೆ ನನ್ನ ಗೆಳೆಯನಾದ ನಿನ್ನ ಸೌಮ್ಯವಾದ ಪ್ರಸನ್ನವಾದ ಈ ಮನುಷ್ಯ ರೂಪವನ್ನು ಕಂಡು ಎಲೈ ಜನಾರ್ದನನೇ ಈಗ ಆದವನಾಗಿರುವೆನು. ಅಂದರೆ ಹೀಗಾಗಿರುವೆನು. ಏನು ಆಗಿರುವೆ ಎಂದರೆ ಸಚೇತನಾಗಿ ಪ್ರಸನ್ನ ಚಿತ್ತನು ಪ್ರಕೃತಿಯನ್ನು ಅಂದರೆ ಸ್ವಭಾವವನ್ನು ಹೊಂದಿದವನು ಆಗಿರುವೆನು. ಈ ರೀತಿಯಾದಂತಹ ವಿಶ್ವರೂಪ ದರ್ಶನವನ್ನು ಪಡೆಯಬೇಕಾದರೆ ಅದಕ್ಕೆ ಭಕ್ತಿಯೇ ಸಾಧನವೆಂಬುದನ್ನು ಹೇಳುತ್ತಾ ಭಗವಂತನು ಮುಂದಿನ ಶ್ಲೋಕದಿಂದ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮನಾ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಶ್ರೀ ಭಗವಂತನು ಎಂತೆಂದನು, ಸುದುರ್ದರ್ಶವಾದ ಈ ನನ್ನ ರೂಪವನ್ನು ಯಾವುದನ್ನು ನೋಡಿರುವೆಯೋ ಈ ರೂಪವನ್ನು ದೇವತೆಗಳೂ ಕೂಡ ನಿತ್ಯವೂ ಕಾಣಬೇಕೆಂದು ತವಕ ಪಡುತ್ತಿರುವರು. ಅಂದರೆ ಸುದುರ್ದರ್ಶವಾದ ಅಂದರೆ ಬಲು ಕಷ್ಟದಿಂದ ಮಾತ್ರ ಕಾಣಬಹುದಾಗಿರುವ ಈ ಯಾವ ನನ್ನ ರೂಪವನ್ನು ಕಂಡಿರುವೆಯೋ ಈ ನನ್ನ ರೂಪವನ್ನು ದೇವತೆಗಳೂ ಕೂಡ ನಿತ್ಯವೂ ಯಾವಾಗಲೂ ಕಾಣಬೇಕೆಂದು ತವಕ ಪಡುತ್ತಿರುವರು. ಹೀಗೆ ನೋಡಬೇಕೆಂದು ದೇವತೆಗಳು ಬಯಸುತ್ತಿದ್ದರೂ ನಿನ್ನಂತೆ ಅವರು ಅದನ್ನು ಕಂಡಿರುವುದಿಲ್ಲ, ಕಾಣುವುದೂ ಇಲ್ಲ ಎಂದು ಅಭಿಪ್ರಾಯ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನನ್ನನ್ನು ನೀನು ಹೇಗೆ ನೋಡಿರುವೆಯೋ ಈ ರೀತಿಯಲ್ಲಿ ನಾನು ವೇದಗಳಿಂದಲೂ ನೋಡಲು ಶಕ್ಯನಲ್ಲ, ತಪಸ್ಸಿನಿಂದಲೂ ಶಕ್ಯನಲ್ಲ, ದಾನದಿಂದಲೂ ಶಕ್ಯನಲ್ಲ, ಇಜ್ಜೆಯಿಂದಲೂ ಶಕ್ಯನಲ್ಲ. ಏಕೆಂದರೆ ನಾನು ಋಕ್ಕು, ಯಜಸ್ಸು, ಸಾಮ, ಅಥರ್ವ ಎಂಬ 4 ವೇದಗಳಿಂದಲೂ ಹೀಗೆ ಈ ರೀತಿಯಲ್ಲಿ ನೋಡಲು ಶಕ್ಯನಲ್ಲ. ಉಗ್ರವಾದ ಚಾಂದ್ರಾಯಣವೇ ಮುಂತಾದ ತಪಸ್ಸಿನಿಂದಲೂ ನೋಡಲು ಶಕ್ಯನಲ್ಲ. ಗೋ, ಭೂ, ಹಿರಣ್ಯವೇ ಮುಂತಾದ ದಾನಗದಿಂದಲೂ ಶಕ್ಯನಲ್ಲ. ಇಜ್ಜೆಯಿಂದಲೂ ಎಂದರೆ ಯಜ್ಞದಿಂದಲೂ ಅಥವಾ ಪೂಜೆಯಿಂದಲೂ ಈ ರೀತಿಯಲ್ಲಿ ಅಂದರೆ ನಾನು ನಿನಗೆ ತೋರಿಸಿರುವ ಪ್ರಕಾರದಿಂದ ನೀನು ನನ್ನನ್ನು ಹೇಗೆ ನೋಡಿರುವೆಯೋ ಹಾಗೆ ನೋಡುವುದಕ್ಕೆ ನಾನು ಶಕ್ಯನಲ್ಲ. ಮತ್ತೆ ಹೀಗಿದ್ದಾಗ ವೇದಗಳಿಂದಲೂ ಸಾಧ್ಯವಿಲ್ಲ, ತಪಸ್ಸಿನಿಂದಲೂ ಸಾಧ್ಯವಿಲ್ಲ, ದಾನ ಯಜ್ಞ ಯಾವುದರಿಂದಲೂ ಸಾಧ್ಯವಿಲ್ಲವೆಂದರೆ ಮತ್ತೆ ಹೇಗೆ ಭಗವಂತನು ವಿಶ್ವರೂಪ ದರ್ಶನದ ರೂಪದಲ್ಲಿ ನೋಡುವುದಕ್ಕೆ ಶಕ್ಯನು ಎಂದರೆ ಹೇಳುತ್ತಾನೆ. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಆದರೆ ಪರಂತಪನಾದ ಅರ್ಜುನನೇ, ಅನನ್ಯವಾದ ಭಕ್ತಿಯಿಂದ ಈ ವಿಧನಾದ ನಾನು ತತ್ವದಿಂದ ಅರಿತುಕೊಳ್ಳುವುದಕ್ಕೂ ಕಾಣುವುದಕ್ಕೂ ಸೇರಿಕೊಳ್ಳುವುದಕ್ಕೂ ಶಕ್ಯನು. ಆದರೆ ಎಲೈ ಅರ್ಜುನನೇ, ಭಕ್ತಿಯಿಂದ, ಎಂಥ ಭಕ್ತಿಯಿಂದ ಎಂದರೆ ಹೇಳುತ್ತಾನೆ ಅನನ್ಯವಾದ ಅಪೃಥಗ್ಭೂತವಾದ ಅಂದರೆ ಭಗವಂತನಿಗಿಂತ ಬೇರೆಯಾಗಿ ಏತರಲ್ಲಿಯೂ ಯಾವುದು ಎಂದಿಗೂ ಇರುವುದಿಲ್ಲವೋ, ಭಗವಂತನಿಗಿಂತ ಬೇರೆಯಾಗಿ ಏತರಲ್ಲಿ ಯಾವುದು ಎಂದಿಗೂ ಇರುವುದಿಲ್ಲವೋ ಅಂತಹ ಅನನ್ಯ ಭಕ್ತಿಯು ಅದು ಅನ್ಯ ಭಕ್ತಿ. ಎಲ್ಲಾ ಕರಣಗಳಿಂದಲೂ ವಾಸುದೇವನಿಗಿಂತ ಬೇರೆ ಯಾವುದು ಇನ್ನೊಂದು ಯಾವುದಕ್ಕೆ ಕಾಣಿಸುವುದಿಲ್ಲವೋ ಅದು ಅನನ್ಯ ಭಕ್ತಿಯು. ಆ ಭಕ್ತಿಯಿಂದ ಈ ವಿಧನಾದ ವಿಶ್ವರೂಪವೆಂಬ ಪ್ರಕಾರವುಳ್ಳ ನಾನು ಶಾಸ್ತ್ರದಿಂದ ತತ್ವದಿಂದ ಇದ್ದಂತೆ ಅರಿತುಕೊಳ್ಳುವುದಕ್ಕೂ, ಶಾಸ್ತ್ರದಿಂದ ಸುಮ್ಮನೆ ಅರಿತುಕೊಳ್ಳುವುದಕ್ಕೆ ಅಲ್ಲ, ಕಂಡುಕೊಳ್ಳುವುದಕ್ಕೂ ಎಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೂ ಮತ್ತು ನನ್ನಲ್ಲಿಯೇ ಸೇರಿಕೊಳ್ಳುವುದಕ್ಕೂ ಎಂದರೆ ಮೋಕ್ಷವನ್ನು ಹೊಂದುವುದಕ್ಕೂ ಎಲೈ ಪರಂತಪನೆ ನೀನು ಶಕ್ಯನಾಗುವೆ. ಈಗ ಗೀತಾಶಾಸ್ತ್ರದಲ್ಲೆಲ್ಲ ಸಾರವಾಗಿರುವ ಅರ್ಥವನ್ನು ನಿಶ್ರೇಯಸ್ಸವೆಂಬ ಪ್ರಯೋಜನಕ್ಕಾಗಿ ಅನುಷ್ಠಾನ ಮಾಡಬೇಕೆಂದು ಇಲ್ಲಿ ಒಕ್ಕಡೆಗೆ ಸೇರಿಸಿ ಅದನ್ನು ಭಗವಂತನು ಹೇಳುತ್ತಾನೆ. ಮತ್ಕರ್ಮ ಕೃನ್ಮತ್
ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಎಲೆ ಪಾಂಡವನೇ, ಮತ್ಕರ್ಮ ಕೃತ್ತಾಗಿ, ಮತ್ಪರಮನಾಗಿ, ಮದ್ಭಕ್ತನಾಗಿ, ಸಂಗವರ್ಜಿತನಾಗಿ, ಎಲ್ಲಾ ಭೂತಗಳಲ್ಲಿಯೂ ನಿರ್ವೈರನಾಗಿರುವವನು ಯಾವನೋ ಅವನು ನನ್ನನ್ನು ಬಂದು ಸೇರುತ್ತಾನೆ. ಎಲೆ ಪಾಂಡವನೇ, ಮತ್ಕರ್ಮ ಕೃತ್ತು ಅಂದರೆ ನನಗಾಗಿ ಮಾಡುವ ಕರ್ಮವು ಮತ್ಕರ್ಮವು, ಅದನ್ನು ಮಾಡುವುದರಿಂದ ಮತ್ಕರ್ಮ ಕೃತ್ತು ಎನಿಸುವನು. ಮತ್ಪರಮನಾಗಿ ಅಂದರೆ ಆಳು ಧಣಿಯ ಕರ್ಮವನ್ನು ಮಾಡುತ್ತಾನಾದರೂ ಧಣಿಯೇ ತಾನು ಸತ್ತ ಬಳಿಕ ಸೇರಬೇಕಾದ ಪರಮಗತಿ ಎಂದು ಎಂದಿಗೂ ಎಣಿಸಿರುವುದಿಲ್ಲ. ಆದರೆ ಇವನೋ ಎಂದರೆ ನನಗಾಗಿ ಕರ್ಮವನ್ನು ಮಾಡುವುದಲ್ಲದೆ ನನ್ನನ್ನೇ ಪರಮಗತಿ ಎಂದು ತಿಳಿದಿರುತ್ತಾನೆ. ಆದ್ದರಿಂದ ಮತ್ಪರಮನು. ನಾನೇ ಪರಮನು ಎಂದರೆ ಹೆಚ್ಚಿನ ಗತಿಯು ಯಾವನಿಗೋ ಅಂಥವನಾದ್ದರಿಂದ ಇವನು ಮತ್ಪರಮನು. ಮತ್ತು ನನ್ನ ಭಕ್ತನು ನನ್ನನ್ನೇ ಎಲ್ಲಾ ಪ್ರಕಾರಗಳಿಂದಲೂ ಸಂಪೂರ್ಣ ಮನಸ್ಸಿನಿಂದ ಸರ್ವೋತ್ಸಾಹದಿಂದಲೂ ಭಜಿಸುತ್ತಿರುವವನಾದ್ದರಿಂದ ಮದ್ಭಕ್ತನು. ಅಂತೆಯೇ ಸಂಗವರ್ಜಿತನು. ಧನ, ಮಕ್ಕಳು, ಸ್ನೇಹಿತರು, ಹೆಂಡತಿ, ನೆಂಟರು, ಬಳಗ ಇವರಲ್ಲಿ ಸಂಘವಿಲ್ಲದವನು. ಸಂಘವೆಂದರೆ ಪ್ರೀತಿ ಸ್ನೇಹ ಅದಿಲ್ಲದವನು ಎಂದರ್ಥ. ನಿರ್ವೈರನು ಎಂದರೆ ವೈರವೂ ಇಲ್ಲದವನು. ಯಾವ ಪ್ರಾಣಿಗಳಲ್ಲಿಯೂ ತನಗೆ ಅತ್ಯಂತವಾಗಿ ಅಪಕಾರವನ್ನು ಮಾಡುವುದಕ್ಕೆ ಹೊರಟವರಲ್ಲಿಯೂ ಕೂಡ ಶತ್ರು ಭಾವವಿಲ್ಲದೆ ಇರುವವನು ಯಾವನು ಅಂಥ ನನ್ನ ಭಕ್ತನೋ, ಇಂಥ ನನ್ನ ಭಕ್ತನೋ ಅವನು ನನ್ನನ್ನು ಹೊಂದುತ್ತಾನೆ. ನಾನೇ ಅವನಿಗೆ ಪರಮ ಗತಿಯು. ಅವನಿಗೆ ಬೇರೊಂದು ಗತಿಯು ಯಾವುದು ಎಂದಿಗೂ ಆಗುವುದಿಲ್ಲ. ಇಗೋ, ಇದೇ ನಿನಗೆ ನಾನು ಮಾಡಿರುವ ಅಥವಾ ನಿನಗೆ ಬೇಕಾಗಿರುವಂತಹ ಉಪದೇಶವು ಎಂದು ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವನು. ಈಗ 11ನೆಯ ಅಧ್ಯಾಯದ ಸಾರ. ಮೊದಲ 4 ಶ್ಲೋಕಗಳಲ್ಲಿ ಅಂದರೆ 1ರಿಂದ 4ರವರೆಗೆ ಭಗವಂತನು ತನ್ನ ವಿಭೂತಿಗಳನ್ನು ವಿವರಿಸಿ ಜಗತ್ತೆಲ್ಲವೂ ತನ್ನ ಒಂದಂಶವೇ ಎಂದು ಹೇಳಿದ ಮಾತನ್ನು ಕೇಳಿ ಆ ವಿಶ್ವರೂಪವನ್ನು ನೋಡಬೇಕೆಂದು ಅರ್ಜುನನು, ಭಗವಂತ ನೀನು ಹೇಳಿದಂತೆಯೇ ಇರುವ ನಿನ್ನ ಈಶ್ವರ ರೂಪವನ್ನು ನೋಡುವುದಕ್ಕೆ ನನ್ನಿಂದ ಶಕ್ಯವೇ? ನೋಡಲು ಸಾಧ್ಯವಾಗುವುದಾದರೆ ಹಾಗಿದ್ದರೆ ದಯವಿಟ್ಟು ಆ ರೂಪವನ್ನು ನನಗೆ ತೋರಿಸು ಎಂದು ಬೇಡಿಕೊಳ್ಳುತ್ತಾನೆ. ಮುಂದೆ ಶ್ಲೋಕ 5ರಿಂದ 13ರವರೆಗೆ ಶ್ರೀಕೃಷ್ಣನು, ಪಾರ್ಥನೆ, ಈ ನನ್ನ ಬಗೆ ಬಗೆಯ ರೂಪಗಳನ್ನು ನೋಡು. ಆದಿತ್ಯಾದಿ ದೇವತೆಗಳು ನನ್ನಲ್ಲಿ ಇರುವುದನ್ನು, ಇಡೀ ಜಗತ್ತೇ ನನ್ನಲ್ಲಿ ಒಂದು ಕಡೆಯಲ್ಲಿ ಇರುವುದನ್ನು ನೋಡು. ಇಗೋ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿರುವೆನು ಎಂದು ತನ್ನ ವಿಶ್ವರೂಪವನ್ನು ತೋರಿಸಿದನು. ಅದರಲ್ಲಿ ಲೆಕ್ಕವಿಲ್ಲದಷ್ಟು ಬಾಯಿಗಳು, ಕಣ್ಣುಗಳು, ಅಚ್ಚರಿಗೊಳಿಸುವಂತಹ ನೋಟಗಳು ಅರ್ಜುನನಿಗೆ ಕಂಡುಬಂದವು. ವಿಶ್ವರೂಪಧಾರಿಯಾದ ಭಗವಂತನು ಬಗೆ ಬಗೆಯ ದಿವ್ಯಾಭರಣಗಳನ್ನು ತೊಟ್ಟಿದ್ದನು. ಬಗೆ ಬಗೆಯ ಆಯುಧಗಳನ್ನು ಹಿಡಿದಿದ್ದನು. ದಿವ್ಯವಾದ ವಸ್ತ್ರಗಳನ್ನುಟ್ಟುಕೊಂಡು ಅತ್ಯಂತ ಪರಿಮಳವಾದ ಹೂ, ಗಂಧ ಮುಂತಾದವುಗಳಿಂದ ಶೋಭಿತನಾಗಿದ್ದನು. ಅತ್ಯಂತ ಪ್ರಕಾಶಮಯನಾಗಿದ್ದನು. ಇಡೀ ಜಗತ್ತೇ ಆ ದೇವದೇವನ ಶರೀರದಲ್ಲಿ ಕಾಣುತ್ತಿತ್ತು. ಆಗ ಅರ್ಜುನನು, ಬ್ರಹ್ಮಾದಿ ದೇವತೆಗಳು, ಇಲ್ಲಿ 14ರಿಂದ 31ನೇ ಶ್ಲೋಕದಲ್ಲಿ ಅರ್ಜುನನು ಬ್ರಹ್ಮಾದಿ ದೇವತೆಗಳು, ಋಷಿಗಳು, ಬೇರೆ ಬೇರೆಯ ಪ್ರಾಣಿ ಸಂಘಗಳು ಭಗವಂತನ ದೇಹದಲ್ಲಿಯೇ ಇರುವುದನ್ನು, ಭಗವಂತನು ತುದಿ ಮೊದಲು ಕಾಣದಂತೆ ಎಲ್ಲೆಲ್ಲಿಯೂ ವ್ಯಾಪಿಸಿರುವುದನ್ನು, ಯುದ್ಧ ಮಾಡುತ್ತಿರುವ ವೀರರು ಆತನ ಮುಖದೊಳಗೆ ಹೋಗುತ್ತಿರುವುದನ್ನು, ಆತನು ಅವರನ್ನು ಅಗೆದು ಬಾಯಿ ಚಪ್ಪರಿಸುತ್ತಿರುವುದನ್ನು, ದೇವತೆಗಳು ಸಿದ್ಧರು ಅಂಜಿಕೆಯಿಂದ ನಡುಗುತ್ತಾ ಆತನನ್ನು ಸ್ತುತಿಸುತ್ತಿರುವುದನ್ನು, ಆತನ ಭೀಕರವಾದ ರೂಪವನ್ನು ಕಂಡು ಲೋಕಕ್ಕೆ ಲೋಕವೇ ತಳಮಳಗೊಳ್ಳುತ್ತಿರುವುದನ್ನು ಕಂಡು ಮನಸ್ಸಿನಲ್ಲಿ ಸಮಾಧಾನವಿಲ್ಲದೆ ದಿಕ್ಕು ತೋಚದೆ ಲೋಕವನ್ನೆಲ್ಲ ಸುಡುತ್ತಿರುವ ಉಗ್ರ ತೇಜೋ ಮೂರ್ತಿಯಾದ ಆ ಪರಮೇಶ್ವರನನ್ನು ಕುರಿತು, ಸ್ವಾಮಿ ನನ್ನಲ್ಲಿ ಪ್ರಸನ್ನನಾಗು, ನೀನು ಯಾರು, ಏತಕ್ಕೆ ಇಲ್ಲಿ ಅವತರಿಸಿರುವೆ, ದಯವಿಟ್ಟು ಹೇಳಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಅಲ್ಲಿಂದ ಮುಂದೆ ಶ್ಲೋಕ 32ರಿಂದ 46ರವರೆಗೆ ಭಗವಂತನು ಅರ್ಜುನನಿಗೆ ಸಮಾಧಾನ ಮಾಡುತ್ತಾ, ಅರ್ಜುನ, ನಾನು ಈ ಲೋಕವನ್ನು ಲಯಗೊಳಿಸುವುದಕ್ಕಾಗಿ ಬಂದಿರುವ ಕಾಲನೆಂದು ತಿಳಿ. ನೀನು ಯುದ್ಧ ಮಾಡಿದರೂ ಬಿಟ್ಟರೂ ಈ ಶತ್ರುವೀರರು ಯಾರೂ ಉಳಿಯುವ ಹಾಗಿಲ್ಲ. ನೀನು ಯಾವ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮೊದಲಾದವರಿಗೆ ಅಂಜಿಕೊಂಡಿರುವೆಯೋ ಇವರೆಲ್ಲರೂ ಅಳಿಯಬೇಕು ಎಂಬುದೇ ನನ್ನ ಸಂಕಲ್ಪವು. ಆದ್ದರಿಂದ ಕಾಲವಶದಿಂದ ಸಾಯಲೇಬೇಕಾಗಿರುವ ಈ ವೀರರನ್ನು ಕೊಲ್ಲುವುದಕ್ಕಾಗಿ
ನಿಮಿತ್ತ ಮಾತ್ರನಾಗಿ ಕೀರ್ತಿಯನ್ನು ಪಡೆದುಕೋ. ನಿಶ್ಚಿತವಾಗಿಯೂ ನಿನಗೆ ಜಯವಾಗುವುದು. ಇವರನ್ನು ಗೆದ್ದು ಸುಖವಾಗಿ ರಾಜ್ಯವನ್ನು ಆಳಿಕೊಂಡಿರು ಎಂದು ನುಡಿದಾಗ ಅರ್ಜುನನು ಥರಥರನೆ ನಡುಗುತ್ತಾ ಮತ್ತೆ ಮತ್ತೆ ತಲೆಬಾಗಿ ಭಗವಂತನಿಗೆ ನಮಸ್ಕರಿಸಿ, ಸರ್ವಾತ್ಮನಾದ ಭಗವಂತನೇ, ನಿನ್ನ ಗುಣಗಳ ಕೀರ್ತನೆಯನ್ನು ಕೇಳಿದ ಮಾತ್ರದಿಂದ ಜಗತ್ತೇ ಹರ್ಷದಿಂದ ಉಬ್ಬಿ ನಿನ್ನಲ್ಲಿ ಅನುರಾಗವುಳ್ಳದ್ದಾಗುವುದೆಂಬುದು ಯುಕ್ತವೇ? ರಕ್ಕಸರು ನಿನಗೆ ಹೆದರಿ ಓಡುವುದು, ಸಿದ್ಧರು ನಿನಗೆ ಅಡ್ಡ ಬೀಳುತ್ತಿರುವುದು ಯುಕ್ತವೇ? ಏಕೆಂದರೆ ಅಂಥ ಮಹಾಮಹಿಮನು ನೀನು ಈ ಜಗತ್ತನ್ನು ಸೃಷ್ಟಿಸಿರುವ ಬ್ರಹ್ಮನನ್ನೂ ಕೂಡ ಸೃಷ್ಟಿಸಿದವನು, ದೇವತೆಗಳಿಗೆಲ್ಲ ಒಡೆಯನು, ಜಗತ್ತಿಗೆಲ್ಲ ಆಶ್ರಯನು. ನಿಜವಾಗಿ ನೋಡಿದರೆ ನೀನೇ ಇದೆಲ್ಲವನ್ನು ಅರಿಯುತ್ತಿರುವವನು. ಅರಿಯಲ್ಪಡತಕ್ಕದ್ದು ನೀನೇ ಹೊರತು ಬೇರೆಯಲ್ಲ. ಮುಕ್ತರು ಪಡೆಯುವ ಉತ್ತಮ ಸ್ಥಾನವು ನೀನೇ. ಸರ್ವದೇವಾತ್ಮಕನೇ, ನಿನಗೆ ನಮಸ್ಕಾರ. ನೀನು ಇಂಥ ಮಹಿಮೆಯುಳ್ಳಾತನೆಂದು ಅರಿಯದೆ ನಾನು ಎಚ್ಚರ ತಪ್ಪಿ ಸ್ನೇಹದ ಸರಿಗೆಯಿಂದ ಎಲೆ ಕೃಷ್ಣ, ಎಲೆ ಯಾದವ, ಎಲೆ ಗೆಳೆಯ ಎಂದು ಮುಂತಾಗಿ ಕರೆಯುತ್ತಾ ದಿಟ್ಟತನದಿಂದ ನುಡಿದಿರುವುದನ್ನೆಲ್ಲ ಮನ್ನಿಸು. ಈ ಲೋಕಕ್ಕೆ ನೀನು ತಂದೆಯು, ಪೂಜ್ಯನು, ಗುರುವು, ನಿನಗೆ ಸಮಾನರೇ ಇಲ್ಲ. ಇನ್ನು ನಿನಗಿಂತ ಹೆಚ್ಚಿನವನು ಯಾವನು, ಎಲ್ಲಿರುವನು? ಇಂಥ ನಿನ್ನಲ್ಲಿ ನಾನು ಮಾಡಿರುವ ಅಪರಾಧವನ್ನೆಲ್ಲ ಕ್ಷಮಿಸಬೇಕು. ನಿನ್ನ ಈ ರೂಪವನ್ನು ಉಪಸಂಹಾರ ಮಾಡಿಕೊಂಡು ಇದಕ್ಕೆ ಹಿಂದಿನ ಮಾನುಷ ರೂಪವೇನಿತ್ತೋ ಅದನ್ನೇ ತಳೆದು ನನ್ನನ್ನು ಅನುಗ್ರಹಿಸು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾನೆ. ಆಗ ಭಗವಂತನು ಮುಂದಿನ 47ರಿಂದ 55ನೇ ಶ್ಲೋಕದಲ್ಲಿ, ಅರ್ಜುನ, ನಿನ್ನ ಮೇಲೆ ಪ್ರಸನ್ನನಾಗಿ ಈ ತೇಜೋಮಯವಾದ ವಿಶ್ವರೂಪವನ್ನು ನನ್ನ ಯೋಗ ಮಹಿಮೆಯಿಂದ ನಿನಗಾಗಿ ತೋರಿಸಿರುತ್ತೇನೆ, ಹೆದರದಿರು. ಇಗೋ ನನ್ನ ಮುನ್ನಿನ ರೂಪವನ್ನೇ ನೋಡು ಎಂದು ಸಂತೈಸಿ ಮತ್ತೆ ಇಂತೆಂದನು, ಪಾಂಡವನೇ, ನಿನಗೆ ತೋರಿಸಿದ ಈ ವಿಶ್ವರೂಪವನ್ನು ನೋಡಬೇಕೆಂದು ದೇವತೆಗಳು ಕೂಡ ತವಕಿಸುತ್ತಿರುವರು. ವೇದ, ತಪಸ್ಸು, ದಾನ, ಯಜ್ಞ ಮುಂತಾದ ಯಾವ ಸಾಧನದಿಂದಲೂ ನನ್ನನ್ನು ಈ ರೂಪದಿಂದ ಕಾಣುವುದು ಶಕ್ಯವಲ್ಲ. ಅನನ್ಯ ಭಕ್ತಿಯೊಂದರಿಂದಲೇ ನನ್ನನ್ನು ಅರಿತುಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಸೇರುವುದು ಸಾಧ್ಯವಾಗುವುದು. ಯಾವನು ನನಗಾಗಿಯೇ ಸಕಲ ಕರ್ಮಗಳನ್ನೂ ಮಾಡುತ್ತಾ ನಾನೇ ಗತಿ ಎಂದು ನಂಬಿ ನನ್ನಲ್ಲಿ ಪರಮ ಪ್ರೇಮವುಳ್ಳವನಾಗಿ ಈ ಲೋಕದ ವಿಷಯಗಳಲ್ಲಿ ಸಂಗವುಳ್ಳವನಾಗದೆ ಸಮಸ್ತ ಪ್ರಾಣಿಗಳಲ್ಲಿಯೂ ಪ್ರೇಮದಿಂದ ಕೂಡಿರುವನು, ಅವನೇ ನನ್ನ ಸಾಯುಜ್ಯವನ್ನು ಹೊಂದುವನು ಎಂದು ನುಡಿಯುವಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.